ಮಾರ್ಕೆಟ್ ಫಾಲ್ ಅಲ್ಲಿ ಪ್ರತಿಯೊಬ್ರು ಫೋಕಸ್ ಮಾಡಬೇಕಾಗಿರೋ ಟಾಪ್ 10 ಲಾರ್ಜ್ ಕ್ಯಾಪ್ ಕಂಪನೀಸ್ ಡೇ 7. ಭಾರತದ ನಂಬರ್ 1 ಏರ್ಲೈನ್ ಕಂಪನಿ ಆದ ಇಂಡಿಗೋ ಮತ್ತೆ ಲೋ ಕಾಸ್ಟ್ ಏರ್ಲೈನ್ಸ್ ಅಂತಾನೆ ಫೇಮಸ್ ಆಗಿದ್ದ ಕಂಪನಿ 30% ಫಾಲ್ ಆಗಿದೆ. ಹಾಗಾದ್ರೆ ಈ ಫಾಲ್ ಒಂದು ಆಪರ್ಚುನಿಟಿನ ಅಥವಾ ಇಂಡಿಗೋ ಕತೆ ಮುಗಿತಾ ಅಂತ ತಿಳ್ಕೊಳ್ಳೋಣ. ಇಂಡಿಯಾದಲ್ಲಿ ಇವ್ರಿಗೆ 60% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿದಿನ 2200 ಫ್ಲೈಟ್ಸ್ ಫ್ಲೈ ಆಗ್ತಾ ಇದಾವೆ. ಡೊಮೆಸ್ಟಿಕ್ ಅಲ್ಲಿ 96 ಡೆಸ್ಟಿನೇಷನ್ಸ್, ಇಂಟರ್ನ್ಯಾಷನಲ್ ಅಲ್ಲಿ 45 ಡೆಸ್ಟಿನೇಷನ್ಸ್. ಜೊತೆಗೆ ಈಗ ಇವರಾದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ಅಗ್ರೆಸಿವ್ ಆಗಿ ಡೆಸ್ಟಿನೇಷನ್ಸ್ ನ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ವೈಸ್ ಅಲ್ಲಿ. ಪ್ರೆಸೆಂಟ್ ಈಗ ಇಂಡಿಗೋ ಹತ್ರ ನೋಡಿದ್ರೆ 397 ಫ್ಲೈಟ್ಸ್ ಇದಾವೆ. ಜೊತೆಗೆ 925 ಫ್ಲೈಟ್ಸ್ ನ ಆರ್ಡರ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ ನ ಅಗ್ರೆಸಿವ್ ಆಗಿ ಆಡ್ ಮಾಡಿ ಈಗ ಇಂಡಿಯಾದಲ್ಲೂ ಇನ್ನ ಹೊಸ ಏರ್ಪೋರ್ಟ್ಸ್ ಎಲ್ಲ ತುಂಬಾನೇ ಕನ್ಸ್ಟ್ರಕ್ಟ್ ಆಗ್ತಾ ಇದಾವೆ. ಅದರಿಂದ ಇಂಡಿಗೋಗೆ ಇದು ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಆದ್ರೆ ಒಂದೇ ಒಂದು ರಿಸ್ಕ್ ನ ಪ್ರತಿಯೊಬ್ರು ನೆನ್ಪಿಟ್ಕೊಬೇಕಾಗಿರುತ್ತೆ, ಅದೇ ಕ್ರೂಡ್ ಆಯಿಲ್. ಪ್ರೆಸೆಂಟ್ ಈಗ ಕ್ರೂಡ್ ಆಯಿಲ್ ಆದ್ರೆ $100 per ಬ್ಯಾರಲ್ಗೆ ರೀಚ್ ಆಗಿದೆ. ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಏರ್ಲೈನ್ ಕಂಪನೀಸ್ ಪ್ರಾಫಿಟ್ಸ್ ಮೇಲೆ ಕಂಪ್ಲೀಟ್ ಆಗಿ ಇಂಪ್ಯಾಕ್ಟ್ ಇರುತ್ತೆ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದನೂ ನೆಕ್ಸ್ಟ್ 1 or 2 ಕ್ವಾರ್ಟರ್ಸ್ ಅಲ್ಲಿ ಇವ್ರ ಪ್ರಾಫಿಟ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ಈ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಜೊತೆಗೆ ಪಿಯರ್ ಕಂಪ್ಯಾರಿಸನ್ ಅಲ್ಲಿ ಚೆಕ್ ಮಾಡಿದ್ರು ಈ ಕಂಪನಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಈ ಕಂಪನಿ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.